ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ ಒಳಗ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಬಗ್ಗೆ ಇವತ್ತು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ಈ ಸಿದ್ಧಾಂತವನ್ನ ನೀವು ಪುಸ್ತಕದಲ್ಲಿ ಅಧ್ಯಯನ ಮಾಡಿದ್ರೆ ಅಷ್ಟು ನಿಮಗೆ ಸುಲಭವಾಗಿ ತಿಳಿಯುವುದಿಲ್ಲ. ಹೀಗಾಗಿ ನಿಮಗೆ ತಿಳಿಯುವಂತ ಒಂದು ಭಾಷೆ ಒಳಗ ಅತಿ ಸರಳವಾಗಿ ರೇಖಾಚಿತ್ರದ ವಿವರಣೆ ಆಗ್ಬೋದು, ಈ ಸಿದ್ಧಾಂತದ ಸಾರಾಂಶ ಆಗ್ಬೋದು, ಎಲ್ಲವುಗಳನ್ನ ನಿಮಗೆ ಅರ್ಥವಾಗುವಂತ ರೀತಿಯಲ್ಲಿ ತಿಳಿಸಿಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡಲಾಗ್ತದ. ಅದಕ್ಕೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಏನಿದೆಯಲ್ಲ, ಈ ಸಿದ್ಧಾಂತವನ್ನ ಎಕ್ಸ್-ಓಯ್ಲಿನ್ ಸಿದ್ಧಾಂತ ಅಂತೇಳಿ ಕರಿತೇವೆ, ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅಂತೇಳಿ ಕರಿತೇವೆ. ಇದು ಎಕ್ಸಾಮ್ ನಿಮಗೆ 15 ಅಂಕದ ಪ್ರಶ್ನೆಯಾಗಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತದೆ. ಓಕೆನಾ? ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನ ಸ್ವೀಡನಿನ ಅರ್ಥಶಾಸ್ತ್ರಜ್ಞರಾದಂತ ಎಕ್ಸರ್ ಏನ್ ಮಾಡ್ತಾರ, ಈ ಸಿದ್ಧಾಂತವನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತುತಪಡಿಸುವಂತ ಕೆಲಸವನ್ನ ಮಾಡ್ತಾರ. ನಂತರ ಈ ಸಿದ್ಧಾಂತವನ್ನ ಎಕ್ಸರ್ ಅವರ ಶಿಷ್ಯರಾದಂತಹ ಬರ್ಟನ್ ಓಲಿನ್ ರವರು 1933 ಇಸ್ವಿಯೊಳಗ ಪ್ರಕಟಣೆ ಮಾಡಿರುವಂತಹ ಇಂಟರ್ ರೀಜನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಎಂಬ ಪುಸ್ತಕದೊಳಗೆ ಮಾಡ್ತಾಗ ಈ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವಂತ ಕೆಲಸ ಆಗ್ತದ. ಈ ಒಂದು ಸಿದ್ಧಾಂತವನ್ನ ಎಕ್ಸರ್ ಓಯ್ಲಿನ್ ಸಿದ್ಧಾಂತವನ್ನ ಸಾಮಾನ್ಯ ಸಮತೋಲನ ಸಿದ್ಧಾಂತ ಅಂತೇಳಿ ಕರೀತಾರ, ಅಥವಾ ಸಂಪನ್ಮೂಲಗಳ ಸಮೃದ್ಧತೆಯ ತತ್ವ ಅಂತೇಳಿ ಕರೀತಾರೆ. ಹೀಗಾಗಿ ಈ ಸಿದ್ಧಾಂತ ಅತಿ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತ ಸಿದ್ಧಾಂತ. ಈ ಎಕ್ಸರ್ ಅವರ ಪ್ರಕಾರ ಈ ಆಧುನಿಕ ಸಿದ್ಧಾಂತವನ್ನ ವಿವರಣೆ ಮಾಡುವಂತ ಸಮಯದಲ್ಲಿ ವಿವಿಧ ದೇಶಗಳಲ್ಲಿ ಸಂಪನ್ಮೂಲಗಳ ಲಭ್ಯತೆಯಲ್ಲಿನ ವ್ಯತ್ಯಾಸದ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವು ಸಂಭವಿಸುತ್ತದೆ ಎಂಬುದು ಎಕ್ಸರ್ ಅವರ ಒಂದು ಅಭಿಮತ ಆಗಿದೆ. ಏನು, ಜಗತ್ತಲ್ಲಿ ಏನ್ ದೇಶಗಳು ಬರ್ತಾವಲ್ಲ, ಎಲ್ಲಾ ದೇಶಗಳಲ್ಲಿ ಏನ್ ವ್ಯತ್ಯಾಸ ಕಾಣ್ತೇವೆ ನಾವು? ಸಂಪನ್ಮೂಲಗಳ ವ್ಯತ್ಯಾಸವನ್ನ ಕಾಣ್ತೀವಿ. ಆ ಸಂಪನ್ಮೂಲಗಳ ವ್ಯತ್ಯಾಸದಿಂದಾಗಿ ಅಥವಾ ಲಭ್ಯತೆಯ ವ್ಯತ್ಯಾಸದಿಂದಾಗಿ ಎರಡು ದೇಶಗಳ ಮಧ್ಯೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತದೆ ಅಥವಾ ಸಂಭವಿಸುತ್ತದೆ ಎಂಬುದನ್ನ ಈ ಸಿದ್ಧಾಂತ ತಿಳಿಸಿ ಕೊಡ್ತದ. ಎಕ್ಸರ್ ಅವರು ಹೇಳಿದಂತ ಈ ಒಂದು ಮಾಹಿತಿಯನ್ನ ಓಯ್ಲಿನ್ ರವರು ಏನ್ ಮಾಡ್ತಾರ, ಈ ಅಭಿಪ್ರಾಯವನ್ನ ಒಪ್ಪಿಕೊಂಡರಲ್ಲದೆ ಮುಂದೆ ವಿಶಾಲವಾದಂತಹ ತಳಹದಿಯ ಮೇಲೆ ಈ ಸಿದ್ಧಾಂತವನ್ನ ಇನ್ನೂ ಹೆಚ್ಚಿನ ಮಾಹಿತಿಯಲ್ಲಿ ವಿವರಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ನೀವೇನ್ ತಿಳ್ಕೋಬೇಕು, ಈ ಸಿದ್ಧಾಂತದ ಪ್ರತಿಪಾದಕರು ಎಕ್ಸರ್ ಮತ್ತು ಓಯ್ಲಿನ್. ಓಯ್ಲಿನ್ ಏನ್ ಮಾಡ್ತಾನ, 1933 ಇಸ್ವಿಯೊಳಗ ಇಂಟರ್ ರೀಜನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಎಂಬ ಪುಸ್ತಕ ಬಿಡುಗಡೆ ಆಗ್ತದ. ಈ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡಲಾಗ್ತದ. ಎಕ್ಸರ್ ಪ್ರಕಾರ ಏನಂತಾಗ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲ ಕಾರಣ ವಿವಿಧ ದೇಶಗಳಲ್ಲಿ ಇರುವಂತಹ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ಭಿನ್ನತೆ ಏನಿದೆಯಲ್ಲ, ಆ ಭಿನ್ನತೆಯೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖ ಕಾರಣ ಅಂತೇಳಿ ಇವರು ಮಾಹಿತಿಯನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟು ಆದ್ಮೇಲೆ ಇನ್ನೂ ಇಲ್ಲಿ ಹೆಚ್ಚಿನ ಮಾಹಿತಿ ಇದ್ದಿದ್ದ ಈ ಮಾಹಿತಿಯನ್ನ ನಾವಿಲ್ಲಿ ಕಲೆಯನ್ನ ಹಾಕೋಣ. ಇಲ್ಲಿ ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ಪ್ರಮಾಣದಲ್ಲಿ ವ್ಯತ್ಯಾಸಗಳಿವೆ. ನೋಡಿ, ಏನ್ ದೇಶಗಳದಾವಲ್ಲ, ಆ ದೇಶಗಳಲ್ಲಿರುವಂತಹ ಸಂಪನ್ಮೂಲ, ಲಭ್ಯವಿರುವಂತಹ ಸಂಪನ್ಮೂಲಗಳಲ್ಲಿ ವ್ಯತ್ಯಾಸಗಳದಾವ. ಫಾರ್ ಎಕ್ಸಾಂಪಲ್, ಭಾರತ ಮತ್ತು ಅಮೆರಿಕ ತೆಗೆದುಕೊಂಡಾಗ ಭಾರತದಲ್ಲಿರುವಂತಹ ಸಂಪನ್ಮೂಲಗಳು ಭಿನ್ನವಾಗಿವೆ, ಅಮೆರಿಕದಲ್ಲಿರುವಂತಹ ಸಂಪನ್ಮೂಲಗಳು ನಮ್ಗಿಂತ ಭಿನ್ನವಾಗಿ ಕಂಡು ಬರ್ತವೆ. ಈ ಭಿನ್ನತೆಯನ್ನ ಇಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ನೋಡ್ರಿ, ಭಿನ್ನತೆಗಳಿವೆ ಅಥವಾ ವ್ಯತ್ಯಾಸಗಳಿವೆ. ಕೆಲವು ದೇಶಗಳಲ್ಲಿ ಹೆಚ್ಚು ಶ್ರಮ ಲಭ್ಯವಿರ್ತದೆ. ನಾವು ಉತ್ಪಾದನಾಂಗ 4 ಬರ್ತಾವಲ್ಲ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಏನ್ ಬರುತ್ತಲ್ಲ, ಈ ಶ್ರಮ ಏನಿದೆಯಲ್ಲ ಕೆಲವೊಂದು ದೇಶಗಳಲ್ಲಿ ಹೆಚ್ಚಳವಾಗಿ ಇರಬಹುದು. ಮತ್ತೊಂದು, ಇನ್ನೂ ಕೆಲವು ದೇಶಗಳಲ್ಲಿ ಹೆಚ್ಚು ಬಂಡವಾಳವನ್ನ ಲಭ್ಯ ಇರಬಹುದು, ಅದು ಲಭ್ಯತೆಯನ್ನು ಹೊಂದಿರಬಹುದು. ನೋಡಲಿ, ಕೆಲವೊಂದು ದೇಶ ಹೆಚ್ಚಿನ ಪ್ರಮಾಣದ ಶ್ರಮವನ್ನ ಹೊಂದಿದ್ರೆ ಇನ್ನೂ ಕೆಲವೊಂದು ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನ ಹೊಂದಿರುತ್ತವೆ ಎಂಬುದನ್ನ ಈ ಸಿದ್ಧಾಂತ ನಮಗೆ ತಿಳಿಸಿ ಕೊಡ್ತದ. ಹೀಗೆ ಸಂಪನ್ಮೂಲದಲ್ಲಿ ಭಿನ್ನತೆ ಕಂಡ ಮೇಲೆ ಬಂಡವಾಳವನ್ನ ಯಥೇಚ್ಛವಾಗಿ ಹೊಂದಿರುವಂತಹ ದೇಶಗಳು, ಯಾವ ದೇಶಗಳು ಬಂಡವಾಳವನ್ನ ಹೆಚ್ಚಳವಾಗಿ ಇರ್ತಾವಲ್ಲ, ಅಂತಹ ದೇಶಗಳು
ಬಂಡವಾಳಕ್ಕೆ ಸಂಬಂಧಪಟ್ಟಂತಹ ಬಂಡವಾಳ ಸಾಂದ್ರ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡುತ್ತವೆ. ನೋಡಿ, ಯಥೇಚ್ಛವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನು ಹೊಂದಿರುವಂತಹ ದೇಶಗಳು ಬಂಡವಾಳ ಸಾಂದ್ರ ವಸ್ತುಗಳನ್ನ ಉತ್ಪಾದನೆ ಮಾಡ್ತವೆ. ಅದೇ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಶ್ರಮವನ್ನ ಹೊಂದಿರುವಂತಹ ದೇಶಗಳು ಅವು ಅದಕ್ಕೆ ಸಂಬಂಧಪಟ್ಟಂತಹ ಶ್ರಮಸಾಂದ್ರ ವಸ್ತುಗಳನ್ನ ಉತ್ಪಾದನೆಯಲ್ಲಿ ತೊಡಗುತ್ತವೆ. ಈಗ ನನ್ನ ಕಡೆ ಬಂಡವಾಳ ಜಾಸ್ತಿ ಇದ್ರೆ ಬಂಡವಾಳಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ವಸ್ತುಗಳನ್ನ ನಾ ಉತ್ಪಾದನೆ ಮಾಡ್ತೇನೆ. ಇನ್ನು ಕೆಲವೊಂದು ದೇಶಗಳಿಗೆ ಶ್ರಮದ ಪ್ರಮಾಣ ಹೆಚ್ಚಳವಾಗಿದ್ರೆ ಆ ದೇಶಗಳು ಶ್ರಮಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಉತ್ಪಾದನೆಯಲ್ಲಿ ತೊಡಗುತ್ತವೆ ಎಂಬ ಅಭಿಪ್ರಾಯವನ್ನ ಎಕ್ಸರ್ ಮತ್ತು ಓಯ್ಗೆನ್ರವರು ನಮಗೆ ತಿಳಿಸಿ ಕೊಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಶ್ರಮವು ಯಥೇಚ್ಛವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರುವಂತಹ ದೇಶವು ಶ್ರಮಸಾಂದ್ರ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನ ಸಾಧಿಸಿ ಅವುಗಳನ್ನ ರಫ್ತು ಮಾಡಿ. ನೋಡ್ರಿ, ಈಗ ನನ್ನ ಕಡೆ ಏನಾದ್ರು ಶ್ರಮದ ಪ್ರಮಾಣ ಹೆಚ್ಚಳವಾಗಿತ್ತಂತಂದ್ರ ಆ ಶ್ರಮವನ್ನ ಉಪಯೋಗಿಸಿಕೊಂಡು ಉತ್ಪಾದನೆ ಮಾಡುವಂತ ವಸ್ತುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅಥವಾ ಆ ವಸ್ತುವಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನ ಸಾಧಿಸಿ ಆ ವಸ್ತುವನ್ನ ಏನ್ ಮಾಡ್ತೇನೆ, ಬೇರೆ ದೇಶಗಳಿಗೆ ರಫ್ತು ಮಾಡುವಂತ ಕೆಲಸವನ್ನ ಮಾಡ್ತೇನೆ. ಹೀಗೆ ರಫ್ತು ಮಾಡಿದ ಮೇಲೆ ನನಗೆ ಬೇಕಾಗಿರುವಂತ ಬಂಡವಾಳ ಸಾಂದ್ರ ವಸ್ತುಗಳನ್ನ ಅಥವಾ ಸರಕುಗಳನ್ನ ಆಮದು ಮಾಡಿಕೊಳ್ಳುತ್ತೇನೆ. ನೋಡಿ, ನೀ ಯಾವ ವಸ್ತು ಉತ್ಪಾದನೆ ಮಾಡ್ತಿಲ್ಲ ಅದನ್ನ ರಫ್ತು ಮಾಡ್ತೆ. ನಿನಗೆ ಯಾವ ವಸ್ತು ಉತ್ಪಾದನೆ ಮಾಡಕ್ಕಾಗೋದಿಲ್ಲ ಆ ವಸ್ತುವನ್ನ ನೀನು ಬೇರೆ ದೇಶಗಳಿಂದ ಆಮದನ್ನ ಮಾಡಿಕೊಳ್ಳಲಾಗುತ್ತದೆ ಎಂಬ ಮಾಹಿತಿಯನ್ನ ಈ ಸಿದ್ಧಾಂತ ನಮಗೆ ತಿಳಿಸಿ ಕೊಟ್ಟದೆ. ಇದಕ್ಕೆ ವಿರುದ್ಧವಾಗಿ ಬಂಡವಾಳವನ್ನ ಯಥೇಚ್ಛವಾಗಿ ಲಭ್ಯವಿರುವಂತ ದೇಶ ಬಂಡವಾಳ ಸಾಂದ್ರ ವಸ್ತುವನ್ನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯವನ್ನ ಸಾಧಿಸಿ ಅವುಗಳನ್ನ ರಫ್ತು ಮಾಡುತ್ತವೆ ಹಾಗೂ ಶ್ರಮ ಸಾಂದ್ರ ವಸ್ತುಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತವೆ ಎಂಬ ಒಂದು ಸಾರಾಂಶವನ್ನ ಈ ಸಿದ್ಧಾಂತ ನಮಗೆ ಬಹಳ ಅದ್ಭುತವಾಗಿ ಮಾಹಿತಿಯನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ. ಇನ್ನೂ ಕೆಲವೊಂದು ಮುಂದ್ಗಡೆ ರೇಖಾಚಿತ್ರ ಅದಾವು. ಆ ರೇಖಾಚಿತ್ರ ನಾವು ಅಧ್ಯಯನ ಮಾಡಿದಾಗ ಇನ್ನೂ ಈ ಸಿದ್ಧಾಂತ ಏನಾಗ್ತದೆ ನಮಗೆ ಎಫೆಕ್ಟಿವ್ ಆಗಿ ಗೊತ್ತಾಗ್ತದೆ. ನೀವೇನ್ ತಿಳ್ಕೋಬೇಕು, ಸಂಪನ್ಮೂಲದಲ್ಲಿ ದೇಶಗಳ ಮಧ್ಯೆ ಭಿನ್ನತೆ ಇರ್ತದೆ. ಆ ಭಿನ್ನತೆ ಇದ್ದಾಗ ಕೆಲವೊಂದು ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಶ್ರಮವನ್ನು ಹೊಂದಿರುತ್ತವೆ. ಆ ದೇಶಗಳು ಶ್ರಮಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಉತ್ಪಾದನೆ ಮಾಡಿ ರಫ್ತು ಮಾಡುತ್ತವೆ. ಇನ್ನೂ ಕೆಲವೊಂದು ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನ ಹೊಂದಿರುತ್ತವೆ. ಆ ದೇಶಗಳು ಬಂಡವಾಳ ಸಾಂದ್ರ ವಸ್ತುವನ್ನ ಉತ್ಪಾದನೆ ಮಾಡಿ ರಫ್ತನ್ನ ಮಾಡುತ್ತವೆ ಎಂಬುದು ಈ ಸಿದ್ಧಾಂತದ ಪ್ರಮುಖವಾದಂತಹ ಸಾರಾಂಶ ಆಗಿದೆ. ಈ ಸಾರಾಂಶ ಮತ್ತು ಪೀಠಿಕೆಯನ್ನ ತಿಳ್ಕೊಂಡ ಮೇಲೆ ಈ ಸಿದ್ಧಾಂತದಲ್ಲಿ ಕೆಲವೊಂದು ಕಲ್ಪನೆಗಳವು. ಆ ಕಲ್ಪನೆಗಳನ್ನ ನಾವಿಲ್ಲಿ ತಿಳ್ಕೋಣ. ಒಂದನೇ ಕಲ್ಪನೆ, ಈ ಸಿದ್ಧಾಂತವು 2x2x2 ಮಾದರಿಯಾಗಿದೆ. ಒಂದು 2 ಅಂತಂದ್ರ 2 ದೇಶಗಳು, ಇನ್ನೊಂದು 2 ಅಂತಂದ್ರ 2 ಉತ್ಪಾದನಾಂಗಗಳು ಮತ್ತು ಇನ್ನೊಂದು 2 ಅಂತಂದ್ರ 2 ವಸ್ತುಗಳು. ಇದು ಒಂದನೇ ಕಲ್ಪನೆ. ಎರಡನೇದು, ಉತ್ಪಾದನಾಂಗಗಳು ದೇಶದ ಒಳಗಡೆ ಮುಕ್ತವಾಗಿ ಚಲಿಸ್ತಾವು, ಆದ್ರೆ ದೇಶಗಳ ಮಧ್ಯ ದೇಶಗಳ ನಡುವೆ ಅವು ಅಚಲನವಾಗಿರುತ್ತವೆ, ಅಂದ್ರೆ ಚಲನೆಯನ್ನ ಹೊಂದುವುದಿಲ್ಲ ಎಂಬುದು ಎರಡನೇ ಕಲ್ಪನೆ. ಥರ್ಡ್ ಒನ್, ಸರಕು ಮತ್ತು ಸಂಪನ್ಮೂಲಗಳ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸನ್ನಿವೇಶ ಅಸ್ತಿತ್ವದಲ್ಲಿ ಇರುತ್ತದೆ. ಎಂತದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಫೋರ್ತ್ ಒನ್, ಎರಡೂ ದೇಶಗಳಲ್ಲಿ ಉತ್ಪಾದನಾಂಗಗಳು ಸಮದಕ್ಷವಾದವುಗಳು. ಆ ಬಂಡವಾಳ ಮತ್ತು ಶ್ರಮ ಇದಾವಲ್ಲ, ಆ ಎರಡು ಉತ್ಪಾದನೆಗಳು ಸಮದಕ್ಷವಾಗಿ ಕಂಡು ಬರ್ತಾವಂತ. ಐದನೇದು, ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಸನ್ನಿವೇಶ ಅಸ್ತಿತ್ವದಲ್ಲಿ ಕಂಡು ಬರುತ್ತದೆ. ಇದು ಐದನೇ ಕಲ್ಪನೆ. ಸಿಕ್ಸ್ತ್ ಒನ್, ಸಂಪನ್ಮೂಲಗಳು ಎರಡು ದೇಶಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಲಭ್ಯ ಇರ್ತಾವ. ಅವೇನ್ ಸಂಪನ್ಮೂಲ ಅದಾವಲ್ಲ ಆ ಎರಡು ದೇಶಗಳಲ್ಲಿ ಬಹಳ ಭಿನ್ನವಾಗಿ ಕಂಡು ಬರ್ತಾವಂತೇಳಿ ಮತ್ತೊಂದು ಕಲ್ಪನೆ ಆಗಿದೆ. ಏಳನೇ ಕಲ್ಪನೆ, ಮುಕ್ತ ವ್ಯಾಪಾರದ ಪದ್ಧತಿ ಅನುಷ್ಠಾನದಲ್ಲಿ ಕಂಡು ಬರ್ತದೆ ಅಥವಾ ಜಾರಿಯಲ್ಲಿ ಇರುತ್ತದೆ. ಈ ಸಿದ್ಧಾಂತದಲ್ಲಿ ಸಾರಿಗೆ ವೆಚ್ಚವನ್ನ ಗಣನೆಗೆ ತೆಗೆದುಕೊಂಡಿಲ್ಲ. 9, ಸ್ಥಿರ ಪ್ರತಿಫಲ ನಿಯಮ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂಬ 9 ಕಲ್ಪನೆಗಳನ್ನು ಆಧಾರವಾಗಿ ಇಟ್ಕೊಂಡು ಎಕ್ಸರ್ ಮತ್ತು ವೆಲಿನ್ಗೇಮರ ಈ ಸಿದ್ಧಾಂತವನ್ನ ಪ್ರಸ್ತುತಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಕೆಳಗಡೆ ಸ್ವಲ್ಪ ಮಾಹಿತಿ ಐತೆ ನೋಡ್ರಿ. ದೇಶಗಳು ತಮ್ಮಲ್ಲಿ ಹೆಚ್ಚು ಲಭ್ಯವಿರುವ ಉತ್ಪಾದನಾ ಅಂಶವನ್ನು ಹೆಚ್ಚಾಗಿ ಬಳಸುವ ವಸ್ತುಗಳನ್ನ ರಫ್ತು ಮಾಡುತ್ತವೆ ಮತ್ತು ತಮ್ಮಲ್ಲಿ ಕಡಿಮೆ ಲಭ್ಯವಿರುವ ಉತ್ಪಾದನಾ ಅಂಶವನ್ನ ಬಳಸುವ ವಸ್ತುವನ್ನ ಆಮದು ಮಾಡಿಕೊಳ್ಳುತ್ತವೆ. ನನ್ನ ಕಡೆ ಎ ವಸ್ತು ಸಂಪನ್ಮೂಲ ಚೆನ್ನಾಗಿತ್ತಂತಂದ್ರ ಈ ವಸ್ತುವನ್ನ ರಫ್ತು ಮಾಡ್ತೇನೆ, ಆಮೇಲೆ ಬಿ ವಸ್ತುವನ್ನ ನಾ ಏನ್ ಮಾಡ್ಕೋತೀನಿ, ಆಮದನ್ನ ಮಾಡ್ಕೋತೇನೆ.
ಯಾಕಂದ್ರ ಈ ವಸ್ತುವಿನ ಉತ್ಪಾದನೆ ನನ್ನ ಕಡೆ ಸಂಪನ್ಮೂಲವು ಬಹಳ ಹೆಚ್ಚಳವಾಗಿದಾವು, ಹಿಂಗಾಗಿ ರಫ್ತು ಮಾಡ್ತಾನೆ. ಈ ಸಂಪನ್ಮೂಲ ಕಡಿಮೆ ಇದ್ದಾಗ ಈ ವಸ್ತುನ ಆಮದು ಮಾಡಿಕೊಳ್ಳುವಂತ ಸನ್ನಿವೇಶವನ್ನ ಮಾಡ್ತೇನೆ ಎಂಬುದು ಈ ಸಿದ್ಧಾಂತ ನಮಗೆ ಸ್ಪಷ್ಟವಾಗಿ ಮಾಹಿತಿ ಲಭ್ಯ ಆಗ್ತದೆ. ಇದಾದ್ಮೇಲೆ ಈ ಸಿದ್ಧಾಂತವನ್ನ ನಾವೇನ್ ಮಾಡ್ಬೋದು, ಎರಡು ರೀತಿಯಲ್ಲಿ ತಿಳಿದುಕೊಳ್ಳಬಹುದು. ಸಿದ್ಧಾಂತದ ವಿವರಣೆ. ಎಕ್ಸರ್ ಓಯ್ಲಿನ್ ಸಿದ್ಧಾಂತವನ್ನ ಎರಡು ವಿಧಾನದಲ್ಲಿ ಮೂಲಕ ವಿವರಣೆಯನ್ನ ಮಾಡಲಾಗ್ತದ. ಒಂದು, ಬೆಲೆಯ ಮೂಲಕ ಸಂಪನ್ಮೂಲ ಸಮೃದ್ಧಿ ಅಥವಾ ಕೊರತೆಯ ವಿವರಣೆ ಅಂತೇಳಿ. ಎರಡನೇದು, ಭೌತಿಕ ಮಾಪನದ ಮೂಲಕ ಸಂಪನ್ಮೂಲ ಸಮೃದ್ಧಿ ಅಥವಾ ಕೊರತೆಯ ವಿವರಣೆ ಅಂತೇಳಿ. ಎರಡು ಆಧಾರದ ಮೇಲೆ ಈ ಸಿದ್ಧಾಂತವನ್ನ ನಾವೇನ್ ಮಾಡ್ಬೋದು, ಚೆನ್ನಾಗಿ ಅರ್ಥವನ್ನ ಮಾಡಿಕೊಳ್ಬಹುದು. ಈಗ ನಾವು ಒಂದ್ ತಿಳ್ಕೊನು, ಸಂಪನ್ಮೂಲಗಳ ಬೆಲೆಯ ಪ್ರಮಾಣದಲ್ಲಿ ಅವುಗಳ ಸಮೃದ್ಧಿ ಅಥವಾ ಲಭ್ಯತೆ ಆಧಾರದ ಮೇಲೆ, ಇದನ್ನ ಬೆಲೆಯ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಮಾಪನವನ್ನ ಅಥವಾ ಅಧ್ಯಯನವನ್ನ ಮಾಡ್ತೀವಿ. ಫ್ಯಾಕ್ಟರ್ ಅಬಂಡೆನ್ಸ್ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟರ್ ಪ್ರೈಸಸ್ ಅಂತೇಳಿ, ಅಂದ್ರೆ ಬೆಲೆಗಳ ಆಧಾರದ ಮೇಲೆ ಈ ಸಿದ್ಧಾಂತವನ್ನ ಅಧ್ಯಯನವನ್ನ ಮಾಡಲಾಗ್ತದೆ. ಇಲ್ಲಿ ನೋಡ್ರಿ, ಎಕ್ಸರ್ ಮತ್ತು ಓಯ್ಲಿನ್ಗಳು ಸಂಪನ್ಮೂಲಗಳ ಲಭ್ಯತೆ ಅಂದ್ರೆ ಸಪ್ಲೈ ಅಂತ ಕರಿತೀವಲ್ಲ, ಆ ಲಭ್ಯತೆಯಲ್ಲಿನ ಸಮೃದ್ಧತೆಯನ್ನ ಸಂಪನ್ಮೂಲಗಳ ಬೆಲೆಗಳ ಮೂಲಕ, ಆ ಸಂಪನ್ಮೂಲ ಏನಲ್ಲ, ಆ ಸಂಪನ್ಮೂಲಗಳ ಬೆಲೆ, ಆ ಬೆಲೆಗಳ ಮೂಲಕ ಏನ್ ಮಾಡ್ತಾರ, ಇದನ್ನ ವಿವರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಈ ವಿವರಣೆಯ ಪ್ರಕಾರ ನಿರ್ದಿಷ್ಟ ದೇಶವೊಂದು ಬಂಡವಾಳದಲ್ಲಿ ಸಮೃದ್ಧಿಯನ್ನು ಹೊಂದಿದಾಗ ಈ ಕೆಳಗಿನ ಪರಿಸ್ಥಿತಿ ಕಂಡು ಬರ್ತದೆ. ಏನು, ಒಂದು ದೇಶ ಏನಾದ್ರು ಬಂಡವಾಳದಲ್ಲಿ ಸಮೃದ್ಧಿಯನ್ನು ಹೊಂದಿದ್ರೆ ಈ ಕೆಳಗಿನ ಸೂತ್ರ ಮೂಲಕ ನಾವೇನ್ ಮಾಡ್ಬೋದು, ಮಾಹಿತಿಯನ್ನ ತಿಳಿದುಕೊಳ್ಬಹುದು. ಇಲ್ಲಿ ಸೂತ್ರ ಆಯ್ತು ನೋಡ್ರಿ, ಏನು, PC ಡಿವೈಡ್ ಬೈ PL bracket A less than PC divided by PL B. ಅಂದ್ರೆ ಇದು ಎ ದೇಶದ ಒಂದು, ಇದು ಬಿ ದೇಶ. ಸಂಪನ್ಮೂಲದಲ್ಲಿ ಬೆಲೆಯಲ್ಲಿ ಬಂಡವಾಳ ಸಮೃದ್ಧಿ ಇದ್ದಾಗ ಈ ರೀತಿಯಾಗಿ ಸಮೀಕರಣ ಕಂಡು ಬರ್ತದೆ. ಈ ಸಮೀಕರಣ ನಮಗೆ ವ್ಯಕ್ತವಾದಂತೆ ಇಲ್ಲಿ ನೋಡ್ರಿ, PC ಅಂತಂದ್ರ ಏನಿದು, ಬಂಡವಾಳದ ಬೆಲೆ. ಬಂಡವಾಳದ ಬೆಲೆಯನ್ನ ಏನ್ ಮಾಡ್ತೇನೆ, 3 ಅಂತೇಳಿ ತಿಳ್ಕೊತೇನೆ. PL ಅಂತಂದ್ರ ಇದು ಶ್ರಮದ ಬೆಲೆ ಅಂತೇಳಿ, ಶ್ರಮದ ಬೆಲೆಯನ್ನ ನಾ 5 ಅಂತೇಳಿ ಕನ್ಸಿಡರ್ ಅನ್ನ ಮಾಡ್ತೇನೆ. ಇದು ಯಾವ ದೇಶದ್ದು, ಇದು ಎ ದೇಶದ್ದು. ಇನ್ನೊಂದು ಯಾವುದು, PC ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಅದ ಬೆಲೆ, ಏನು ಬಂಡವಾಳದ ಬೆಲೆ, ಇದನ್ನ 5 ಅಂತ ತಿಳ್ಕೊತೇನೆ. ಆಮೇಲೆ ಶ್ರಮದ ಬೆಲೆಯನ್ನ ನಾ ಏನ್ ಮಾಡ್ತೇನೆ, 3 ಅಂತೇಳಿ ಕನ್ಸಿಡರ್ ಅನ್ನ ಮಾಡ್ತೇನೆ. ಇದು ಯಾವ ದೇಶದ್ದು, ಬಿ ದೇಶದ್ದು. ಇದರಲ್ಲಿ ಬೆಲೆಗಳ ಮೂಲಕ ನಾವು ಮಾಪನ ಮಾಡ್ತೇವೆ. ಇಲ್ಲಿ ನೋಡ್ರಿ, ಎ ದೇಶದಲ್ಲಿ ಏನಾಗ್ತದ, ಇಲ್ಲಿಂದ ಎ ದೇಶಕ್ಕೆ ಇಲ್ಲಿ ಬಂಡವಾಳದ ಬೆಲೆ ಏನಿದೆ ತುಂಬಾ ಕಡಿಮೆ ಇದೆ, ಬಂಡವಾಳದ ಬೆಲೆ ತುಂಬಾ ಕಡಿಮೆ ಇದೆ. ಹಿಂಗಾಗಿ ಎ ದೇಶವು ಬಂಡವಾಳ ಸಮೃದ್ಧಿಯನ್ನ ಹೊಂದಿರುವಂತ ದೇಶ. ಇಲ್ಲಿ ಈ ದೇಶಕ್ಕೆ ಕೇವಲ ಬಂಡವಾಳದ ಬೆಲೆ 3 ರೂಪಾಯಿ ಅದ. ಅದೇ ಬಿ ದೇಶದೊಳಗ ಬಂಡವಾಳದ ಬೆಲೆ 5 ಐತಿ. ಹಿಂಗಾಗಿ ಎ ದೇಶ ಏನ್ ಮಾಡ್ತದ, ಬಂಡವಾಳ ಸಮೃದ್ಧಿ ದೇಶವಾಗಿ ಬಂಡವಾಳ ಸಾಂದ್ರ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡ್ತದ. ಅದೇ ರೀತಿ ಬಿ ದೇಶವು ಶ್ರಮದ ಬೆಲೆಯಲ್ಲಿ ಕಡಿಮೆಯನ್ನ ಹೊಂದಿದೆ. ನೋಡಿ, ಇಲ್ಲಿ ಬಂಡವಾಳದ ಬೆಲೆ 5 ಇದ್ದ, ಶ್ರಮದ ಬೆಲೆ 3 ಐತಿ. ಹಿಂಗಾಗಿ ಈ ಬಿ ದೇಶ ಏನ್ ಮಾಡ್ತದ, ಈ ಶ್ರಮ ಸಾಂದ್ರ ವಸ್ತುವನ್ನ ಉತ್ಪಾದಿಸಿ ರಫ್ತನ್ನ ಮಾಡ್ತದ. ಇದು ವಸ್ತುವಿನ ಬೆಲೆಗಳ ಮೂಲಕ ಅಥವಾ ಸಂಪನ್ಮೂಲಗಳ ಬೆಲೆಯ ಮೂಲಕ ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ ಈ ಸಿದ್ಧಾಂತವನ್ನ ಅಧ್ಯಯನವನ್ನ ಮಾಡಲಾಗ್ತದ. ಹೀಗಾಗಿ ಒಂದು ದೇಶದಲ್ಲಿ ಬಂಡವಾಳ ಸಮೃದ್ಧಿ ಇತ್ತಂತಂದ್ರ ಆ ಸಮೀಕರಣ ಈ ತೆರನಾಗಿ ಕಂಡು ಬರುತ್ತದೆ. PC ಅಂತಂದ್ರ ಬಂಡವಾಳದ ಬೆಲೆ, PL ಅಂತಂದ್ರ ಶ್ರಮದ ಬೆಲೆ. ಇಲ್ಲಿ ಕೂಡ ಸೇಮ್ ಇದೆ. ಇದು ಎ ದೇಶದ್ದು, ಇದು ಬಿ ದೇಶದ್ದು. ಹಿಂಗಾಗಿ ಲೆಸ್ ದ್ಯಾನ್ ಬಿ ಅಂತೇಳಿ ಈ ಸಮೀಕರಣದ ಮೂಲಕ ಈ ಸಾರಾಂಶವನ್ನ ತಿಳಿದುಕೊಳ್ಳಬಹುದು. ಇಲ್ಲಿ ತನಕ ಹೇಳಿರುವಂತ ಈ ಮಾಹಿತಿ ಇಲ್ಲಿ ಐತಿ ನೋಡ್ರಿ, ವಿವರಣೆ ಐತಿ. ಈ ಸೂತ್ರದಲ್ಲಿ ಎ ಮತ್ತು ಬಿ ಎರಡು ದೇಶಗಳು PC ಬಂಡವಾಳದ ಬೆಲೆಯನ್ನ, PL ಶ್ರಮದ ಬೆಲೆಯನ್ನು ಸೂಚಿಸುತ್ತವೆ. ಬಂಡವಾಳವು ಈ ದೇಶದಲ್ಲಿ ಸಾಪೇಕ್ಷವಾಗಿ ಅಗ್ಗವಾಗಿದ್ದರೆ, ಕಡಿಮೆ ಆಗಿದ್ರೆ ಹಿಂಗಿತ್ತಲ್ಲ 3 ಡಿವೈಡ್ ಬೈ 5 ಇತ್ತಲ್ಲ, ಕಡಿಮೆ ಆಗಿದ್ದರೆ ಆ ದೇಶವು ಬಂಡವಾಳ ಸಮೃದ್ಧವಾಗಿರುತ್ತದೆ ಮತ್ತು ಹಾಗೂ ಅದು ಬಂಡವಾಳ ಸಾಂದ್ರ ಸರಕುಗಳನ್ನ ಉತ್ಪಾದಿಸಿ ರಫ್ತು ಮಾಡುತ್ತದೆ. ಈ ದೇಶ ಈ ವಸ್ತುವನ್ನು ಉತ್ಪಾದಿಸಿ ರಫ್ತು ಮಾಡುತ್ತದೆ. ಅದೇ ರೀತಿ ಶ್ರಮವು ಬಿ ದೇಶದಲ್ಲಿ ಸಾಪೇಕ್ಷವಾಗಿ ಕಡಿಮೆ ಇದೆ. 5 ಡಿವೈಡ್ ಬೈ 3 ಇತ್ತಂತಂದ್ರ
ಬಿ ದೇಶ ಏನ್ ಮಾಡ್ತದ ಈ ವಸ್ತುವನ್ನ ಉತ್ಪಾದನೆ ಮಾಡಿ ಶ್ರಮ ಸಾಂದ್ರ ವಸ್ತುವನ್ನ ರಫ್ತು ಮಾಡ್ತದ ಎಂಬುದನ್ನ ಆ ಒಂದು ಸೂತ್ರದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಈ ಒಟ್ಟಾರೆ ವಿವರಣೆಯನ್ನ ನಿಯಮವನ್ನು ಒಂದು ರೇಖಾಚಿತ್ರದ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ನಿಮಗೆ ಮಾಡ್ತೇನೆ. ಆ ರೇಖಾಚಿತ್ರವನ್ನು ಚೆನ್ನಾಗಿ ನೀವು ತಿಳ್ಕೊಂಡ್ರೆ ಎಕ್ಸಾಮ್ ಒಳಗ ಸುಲಭವಾಗಿ ಉತ್ತರವನ್ನ ಬರೀಬಹುದು. ಇಲ್ಲಿ ರೇಖಾಚಿತ್ರ ಆಯ್ತು ನೋಡ್ರಿ. ರೇಖಾಚಿತ್ರವನ್ನ ಸೂಕ್ಷ್ಮವಾಗಿ ನಿಧಾನವಾಗಿ ಗಮನಿಸಬೇಕು. ಇಲ್ಲಿ ನನ್ನ ಟಿಕ್ಕಿ ಇರ್ತಾನೆ, ಆ ಟಿಕ್ಕಿಯನ್ನ ನೀವು ಗಮನಿಸಬೇಕು. ಓ ಎಕ್ಸ್ ಅಕ್ಷದಲ್ಲಿ ಶ್ರಮ ಸಾಂದ್ರ ಅಥವಾ ಎಕ್ಸ್ ಸರಕಿನ ಉತ್ಪಾದನೆಯನ್ನ ತೋರಿಸಲಾಗಿದೆ. ಇನ್ನ ಓ ವೈ ಅಕ್ಷದಲ್ಲಿ ಬಂಡವಾಳ ಸಾಂದ್ರ ವಸ್ತು ಅಥವಾ ವಾಯು ಸರಕನ್ನ ಇಲ್ಲಿ ತೋರಿಸುವಂತ ಕೆಲಸವನ್ನ ಮಾಡಲಾಗಿದೆ. ಈ ಎ ಬಿಂದು ಏನಿದೆಯಲ್ಲ ಇದು ಎ ದೇಶದ ಉತ್ಪಾದನಾ ರೇಖೆ. ಬಿ ಏನಿದೆಯಲ್ಲ ಇದು ಬಿ ದೇಶದ ಉತ್ಪಾದನಾ ಒಂದು ಬೆಲೆಯ ರೇಖೆ ಆಗಿದೆ. ಎ ದೇಶದ ಉತ್ಪಾದನಾ ಅಥವಾ ಸರಕಿನ ಬೆಲೆ ರೇಖೆಯಾಗಿದ್ದು ಬಿ ರೇಖೆಯು ಬಿ ದೇಶದ ಬೆಲೆ ರೇಖೆ ಆಗಿದೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಎಕ್ಸ್ ಇದೆಯಲ್ಲ ಇದು ಎಕ್ಸ್ ವಸ್ತುವಿನ ಉತ್ಪಾದನಾ ಸಾಧ್ಯತಾ ರೇಖೆ. ವಾಯ್ ಇದೆಯಲ್ಲ ಇದು ವಾಯು ಸರಕಿನ ಉತ್ಪಾದನಾ ಸಾಧ್ಯತಾ ರೇಖೆ. ಇಲ್ಲಿ ಎ ದೇಶವು ಬಂಡವಾಳ ಸಾಂದ್ರ ವಸ್ತುವನ್ನ ಉತ್ಪಾದನೆಯನ್ನ ಮಾಡ್ತದ. ಯಾಕಂತಂದ್ರ ಬಂಡವಾಳ ಸಾಂದ್ರ ಮೀನ್ಸ್ ವಾಯು ವಸ್ತುವನ್ನ ಉತ್ಪಾದನೆ ಮಾಡುತ್ತದೆ. ಯಾಕಂದ್ರ ಇಲ್ಲಿ ನೋಡ್ರಿ, ಈ ಬಿಂದುವಿನಲ್ಲಿ ಎ ದೇಶವು ಸಮತೋಲನವನ್ನ ಹೊಂದಿದೆ. ಆವಾಗ ಎ ದೇಶ ಬಂಡವಾಳ ಸಾಂದ್ರವನ್ನ ವಸ್ತುವನ್ನ ಉತ್ಪಾದನೆ ಮಾಡಲು ಆ ದೇಶದಲ್ಲಿ ಒಸಿ ಪ್ರಮಾಣದಷ್ಟು ಏನಿದೆ ಬಂಡವಾಳದ ಲಭ್ಯತೆ ಇದೆ. ಇಲ್ಲಿ ನೋಡಿ, ಒಸಿ ಪ್ರಮಾಣದಷ್ಟು ಬಂಡವಾಳದ ಲಭ್ಯತೆ ಇದೆ. ಕೇವಲ ಓಡಿ ಪ್ರಮಾಣದಷ್ಟು ಏನಿದೆ ಶ್ರಮದ ಲಭ್ಯತೆ ಇದೆ. ಹೀಗಾಗಿ ಎ ದೇಶ ಏನ್ ಮಾಡ್ತದ, ವಾಯು ವಸ್ತುವನ್ನ ಉತ್ಪಾದನೆ ಮಾಡಿ ಮೀನ್ಸ್ ಬಂಡವಾಳ ಸಾಂದ್ರ ವಸ್ತುವನ್ನ ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ಕೆಲಸವನ್ನ ಮಾಡ್ತದ ಎಂಬುದು ಈ ರೇಖಾಚಿತ್ರ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದ. ಇನ್ನು ಅದೇ ರೀತಿ ಬಿ ದೇಶ ನೋಡ್ರಿ, ಬಿ ದೇಶವು ಇಲ್ಲಿ ನೋಡ್ರಿ ಎಲ್ ಬಿಂದುವಿನಲ್ಲಿ ಸಮತೋಲನವನ್ನ ಸಾಧಿಸಿದೆ. ಎಕ್ಸ್ ವಸ್ತು ಏನಿದೆಯಲ್ಲ ಇದು ಬಿ ದೇಶದ ಒಂದು ಉತ್ಪಾದನಾ ಸಾಧ್ಯತಾ ರೇಖೆ. ಬಿ ದೇಶವು ಬಂಡವಾಳ ಸಾಂದ್ರವನ್ನ ವಸ್ತುವನ್ನ ಉತ್ಪಾದನೆ ಮಾಡಲು ಅದಕ್ಕೆ ಇರುವಂತ ಸಂಪನ್ಮೂಲ ಲಭ್ಯತೆ ಪ್ರಮಾಣ ಇಷ್ಟಿದೆ ಬಂಡವಾಳ. ಆದರೆ ಬಂಡವಾಳಕ್ಕಿಂತ ಬಿ ದೇಶಕ್ಕೆ ಶ್ರಮ ಪ್ರಮಾಣ ಹೆಚ್ಚಳವಾಗಿ ಕಂಡು ಬರ್ತದೆ. ಇದು ಬಂಡವಾಳದ ಪ್ರಮಾಣ, ಇದು ಶ್ರಮದ ಪ್ರಮಾಣ. ಹೀಗಾಗಿ ಬಿ ದೇಶಕ್ಕೆ ಶ್ರಮವು ಯಥೇಚ್ಛವಾಗಿ ಲಭ್ಯವಿರುವುದರಿಂದ ಬಿ ದೇಶ ಏನ್ ಮಾಡ್ತದ, ಎಕ್ಸ್ ವಸ್ತುವನ್ನ ಉತ್ಪಾದಿಸಿ ರಫ್ತು ಮಾಡುವಂತ ಕೆಲಸವನ್ನ ಮಾಡ್ತದ. ಇದು ಎ ದೇಶದ ರೇಖೆ, ಇದು ಬಿ ದೇಶ ಯಥೇಚ್ಛವಾಗಿ ಏನ್ ಮಾಡ್ತದ, ಎಕ್ಸ್ ವಸ್ತುವನ್ನ ಉತ್ಪಾದನೆ ಮಾಡಿ ರಫ್ತು ಮಾಡ್ತದ. ಇಷ್ಟು ಈ ರೇಖಾಚಿತ್ರದ ಮಾಹಿತಿ. ವೆರಿ ಈಜಿ ಇದೆ. ನಿಧಾನವಾಗಿ ಒಂದ್ಸಲ ಬಿಟ್ಟು 2 ಸಲ ಕೇಳ್ಕೊಂಡ್ರೆ ನಿಮಗೆ ಈ ಮಾಹಿತಿ ಅರ್ಥ. ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಸ್ಕಿಪ್ ಮಾಡದೆ ನೀವೇನ್ ಮಾಡ್ಬೇಕು, ಈ ನಾ ಕೊಟ್ಟಂತ ವಿವರಣೆಯನ್ನ, ನಾ ಇಟ್ಟಿರುವಂತ ಬಿಂದುಗಳ ಟಿಕ್ಕನ್ನ ತಿಳ್ಕೊಂಡ್ರೆ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತದೆ. ಓಕೆನಾ? ಇದನ್ನ ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಕ್ಕಂತಂದ್ರ ಇಲ್ಲಿ ಪಕ್ಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ವಿವರಣೆಯನ್ನ ಕೊಡಲಾಗಿದೆ. ಈ ವಿವರಣೆ ಚೆನ್ನಾಗಿ ನೋಟ್ಬುಕ್ ಅಲ್ಲಿ ಬರ್ಕೊಂಡ್ರೆ ನೀವು ಸುಲಭವಾಗಿ ಆ ರೇಖಾಚಿತ್ರಕ್ಕೆ ವಿವರಣೆಯನ್ನ ಮಾಡ್ತೀರಿ. ಓಕೆನಾ? ಇದು ಒಂದು. ಇನ್ನೊಂದು ಎಕ್ಸೆಲ್ ಓಲಿ ಸಿದ್ಧಾಂತದ ಎರಡನೇ ಒಂದು ಮೂಲ, ಭೌತಿಕ ಪ್ರಮಾಣದಲ್ಲಿ ಸಂಪನ್ಮೂಲಗಳ ಸಮೃದ್ಧಿಯ ಲಭ್ಯತೆ ಆಧಾರದ ಮೇಲೆ ಈ ಸಿದ್ಧಾಂತವನ್ನ ನಾವು ವಿವರಣೆಯನ್ನ ಮಾಡ್ತೀವಿ. ಫ್ಯಾಕ್ಟರ್ ಅಬಂಡೆನ್ಸ್ ಇನ್ ಫಿಸಿಕಲ್ ಟರ್ಮ್ಸ್ ಅಂತೇಳಿ ಒಂದು ಬೆಲೆ ಆಧಾರ ಆಯ್ತು, ಇನ್ನೊಂದು ಭೌತಿಕ ಅಂತೇಳಿ. ಇಲ್ಲಿ ನೋಡ್ರಿ, ಎಕ್ಸೆಲ್ ಓಲಿ ಸಿದ್ಧಾಂತವನ್ನ ಸಂಪನ್ಮೂಲಗಳ ಸಮೃದ್ಧಿಯ ಭೌತಿಕ ಪ್ರಮಾಣದ ರೂಪದಲ್ಲಿ ಕೂಡ ನಾವು ಏನ್ ಮಾಡ್ಬೋದು, ವಿವರಣೆಯನ್ನ ಮಾಡಬಹುದು. ಉದಾಹರಣೆಗೆ, ಎ ದೇಶ ಸಾಪೇಕ್ಷವಾಗಿ ಬಂಡವಾಳ ಸಮೃದ್ಧವಾಗಿದ್ದು ಬಿ ದೇಶ ಸಾಪೇಕ್ಷವಾಗಿ ಶ್ರಮ ಸಮೃದ್ಧ ದೇಶವಾಗಿದ್ದರೆ ಸಂಪನ್ಮೂಲ ಸಮೃದ್ಧಿಯನ್ನ ಈ ಕೆಳಗಿನ ರೀತಿಯಲ್ಲಿ ನಾವೇನ್ ಮಾಡಬಹುದು, ಭೌತಿಕ ಪ್ರಮಾಣದಲ್ಲಿ ತೋರಿಸಬಹುದು. ನೋಡ್ರಿ, ಸಿ ಎ ಡಿವೈಡ್ ಬೈ ಎಲ್ ಎ, ಇದು ಎ ದೇಶ, ಗ್ರೇಟರ್ ದ್ಯಾನ್ ಸಿ ಬಿ ಡಿವೈಡ್ ಬೈ ಎಲ್ ಬಿ ಅಂತೇಳಿ. ಸಿ ಎ ಅಂತಂದ್ರೆ ಎ ದೇಶದ ಬಂಡವಾಳ, ಎಲ್ ಎ ಅಂತಂದ್ರೆ ಎ ದೇಶದ ಶ್ರಮ ಗ್ರೇಟರ್ ದ್ಯಾನ್, ಸಿ ಬಿ ಅಂತಂದ್ರೆ ಬಿ ದೇಶದ ಬಂಡವಾಳ, ಎಲ್ ಬಿ ಅಂತಂದ್ರ ಬಿ ದೇಶದ ಶ್ರಮದ ಪ್ರಮಾಣ ಆಗಿದೆ. ಇಲ್ಲಿ ಸಂಪನ್ಮೂಲ ಭೌತಿಕ ರೂಪದಲ್ಲಿ ಏನಾದ್ರು ಸಮೃದ್ಧಿ ಇರ್ತದ,
ಈ ಸಮೀಕರಣ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಧ್ಯಯನವನ್ನ ಮಾಡ್ತೀವಿ. ಓಕೆನಾ? ಈ ಒಂದು ಸೂತ್ರವನ್ನ ನಾವೇನ್ ಮಾಡಬಹುದು, ಇಲ್ಲಿ ಸೂತ್ರ ಸಹಾಯವನ್ನ ಒಂದು ರೇಖಾಚಿತ್ರದ ಮೂಲಕ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ತದೆ. ನೀವೇನ್ ತಿಳ್ಕೋಬೇಕು, ಭೌತಿಕ ರೂಪದಲ್ಲಿ ಸಮೃದ್ಧಿದ್ರ ಈ ತರ ಸಮೀಕರಣ ಬರ್ತದ. ಇಲ್ಲಿ ಬಿ ದೇಶ ಏನ್ ಮಾಡ್ತದ, ಶ್ರಮ ಸಾಂದ್ರ ವಸ್ತುವನ್ನ, ಇನ್ನು ಎ ದೇಶ ಬಂಡವಾಳ ಸಾಂದ್ರವನ್ನ ವಸ್ತುವನ್ನ ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ಸನ್ನಿವೇಶ ಇಲ್ಲಿ ನಮಗೆ ಸಂಪೂರ್ಣವಾಗಿ ಮಾಹಿತಿ ಲಭ್ಯ ಆಗ್ತದೆ. ಒಂದು ರೇಖಾಚಿತ್ರ ಐತಿ, ಆ ರೇಖಾಚಿತ್ರ ಮೂಲಕ ಏನ್ ಮಾಡಬಹುದು, ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕುವಂತ. ಈ ರೇಖಾಚಿತ್ರ ನೋಡ್ರಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಐತಿ. OX ಅಕ್ಷದಲ್ಲಿ ಇಲ್ಲಿ ನೋಡ್ರಿ, OX ಅಕ್ಷದಲ್ಲಿ ನಾವೇನ್ ಮಾಡಿವಿ, ಶ್ರಮ ಸಾಂದ್ರ ಅಥವಾ ಎಕ್ಸ್ ವಸ್ತುವನ್ನ, ಇನ್ನು OY ಅಕ್ಷದಲ್ಲಿ ಬಂಡವಾಳ ವಸ್ತುಗಳು, ಬಂಡವಾಳ ಸಾಂದ್ರ ವಸ್ತು ಅಥವಾ ವಾಯು ವಸ್ತು ಇಲ್ಲಿದೆ. ಇದು ಇಲ್ಲಿ ನೋಡ್ರಿ, ಎ ಇದೆಯಲ್ಲ, ಎ ಇದೆಯಲ್ಲ, ಇದು ಎ ದೇಶದ ಉತ್ಪಾದನಾ ಸಾಧ್ಯತಾ ರೇಖೆ. ಇನ್ನು ಬಿ ಇದೆಯಲ್ಲ, ಇಲ್ಲಿದೆ ಬಿ ಮತ್ತು ಬಿ ಇದೆಯಲ್ಲ, ಇದು ಬಿ ದೇಶದ ಉತ್ಪಾದನಾ ಸಾಧ್ಯತಾ ರೇಖೆ. ಈಗ ಎರಡೂ ದೇಶಗಳು ಎರಡು ವಸ್ತುವನ್ನ ಸಮ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಬೇಕಂತಂದ್ರ ಈ ಸಮ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವುದನ್ನ ಈ OR ರೇಖೆ ನಮಗೆ ತಿಳಿಸಿ ಕೊಡುತ್ತದೆ. ಎರಡು ದೇಶಗಳು ಏನಾದ್ರು ಎರಡು ವಸ್ತುವನ್ನ ಸಮ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಬೇಕಂದ್ರ ಈ ರೇಖೆ ನಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತದ. ಈ ರೇಖೆಯಲ್ಲಿ ನಮಗೆ ವ್ಯಕ್ತವಾಗುವುದು ಏನಂತಂದ್ರ, ಎ ದೇಶ ಅಥವಾ ಬಿ ದೇಶ ಏನಾದ್ರು ಎರಡು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂದ್ರ ಎಫ್ ಬಿಂದುವಿನಲ್ಲಿ ಸಮತೋಲನವನ್ನ ಸಾಧಿಸುತ್ತದೆ. ಇನ್ನು ಎ ದೇಶ ಎರಡು ವಸ್ತುವನ್ನ ಉತ್ಪಾದನೆ ಮಾಡೋದಾದ್ರ ಎ ದೇಶ ಈ ಬಿಂದುವಿನಲ್ಲಿ ಸಮತೋಲನವನ್ನ ಸಾಧಿಸುವುದರ ಮೂಲಕ ಎರಡು ವಸ್ತುವನ್ನ ಉತ್ಪಾದನೆಯನ್ನ ಮಾಡ್ತಾವ. ಆದ್ರೆ ಈಗ ಎ ದೇಶ ಮತ್ತು ಬಿ ದೇಶ ಎರಡು ವಸ್ತುಗಳು ವಿಭಿನ್ನವಾಗಿ ತಮಗೆ ಹೆಚ್ಚಿನ ಸಂಪನ್ಮೂಲ ಲಭ್ಯತೆ ಇರುವಂತ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂತಂದ್ರ ಇಲ್ಲಿ ನೋಡ್ರಿ, ಎ ದೇಶ ಹೊಸದಾಗಿ ಏನ್ ಮಾಡ್ತದ, ಎಚ್ ರೇಖೆ ಐತಿ ನೋಡ್ರಿ, ಎಚ್ ರೇಖೆ. ಇದು ಎ ದೇಶದ ಬಂಡವಾಳ ಸಾಂದ್ರ ಅಥವಾ ವಾಯು ಸರಕನ್ನ ಉತ್ಪಾದನೆ ಮಾಡುವಂತ ಸಾಮರ್ಥ್ಯವನ್ನು ತೋರಿಸ್ತಾವ. ಯಾಕಂದ್ರ ಎ ದೇಶಕ್ಕೆ ಈ ಬಂಡವಾಳ ಸಾಮರ್ಥ್ಯ ಬಹಳ ಹೆಚ್ಚಳವಾಗಿ ಕಂಡು ಬರ್ತದ. ಹೀಗಾಗಿ ಎ ದೇಶ OH ಪ್ರಮಾಣದಷ್ಟು ಎ ದೇಶ ಏನ್ ಮಾಡ್ತದ, ಬಂಡವಾಳ ಸಾಂದ್ರ ವಸ್ತುವನ್ನ ಉತ್ಪಾದನೆ ಮಾಡ್ತದ. ಇನ್ನು ಅದೇ ರೀತಿ ಈ ಎಸ್ ರೇಖೆ ಇದೆಲ್ಲ, ಇದು ಎ ದೇಶದ ಒಂದು ಉತ್ಪಾದನಾ ರೇಖೆಯಾಗಿದ್ದು ಬಿ ದೇಶ ಏನ್ ಮಾಡ್ತದ, ಅದಕ್ಕೆ ಯಥೇಚ್ಛವಾಗಿ ಶ್ರಮ ಸಾಂದ್ರ ಲಭ್ಯ ಇರುವುದರಿಂದ OS ಪ್ರಮಾಣದಷ್ಟು ಬಿ ದೇಶ ಶ್ರಮ ಸಾಂದ್ರವರ ವಸ್ತುವನ್ನ ಉತ್ಪಾದನೆ ಮಾಡುವುದರ ಮೂಲಕ ಸರಕುಗಳನ್ನ ರಫ್ತು ಮತ್ತು ವಿನಿಮಯ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತದ ಎಂಬುದು ಈ ರೇಖಾಚಿತ್ರದಲ್ಲಿ ನಮಗೆ ಲಭ್ಯವಾಗುವಂತ ಮಾಹಿತಿ ಆಗಿದೆ. ಎ ದೇಶ ಬಂಡವಾಳ ಯಥೇಚ್ಛವಾಗಿದೆ, ಹಿಂಗಾಗಿ ಬಂಡವಾಳ ಸಾಂದ್ರ ಅಥವಾ ವಾಯು ವಸ್ತುವನ್ನ ಉತ್ಪಾದನೆ ಮಾಡ್ತದ. ಬಿ ದೇಶಕ್ಕೆ ಶ್ರಮ ಸಾಂದ್ರ ಯಥೇಚ್ಛವಾಗಿ ಲಭ್ಯವಿದೆ, ಹಿಂಗಾಗಿ ಬಿ ದೇಶ ಶ್ರಮ ಸಾಂದ್ರ ವಸ್ತುವನ್ನ ಉತ್ಪಾದನೆ ಮಾಡಿ ರಫ್ತು ಮಾಡ್ತದ. ಎರಡು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂದ್ರ ಬಿ ದೇಶ ಎಫ್ ಬಿಂದುವಿನಲ್ಲಿ, ಎ ದೇಶ ಈ ಬಿಂದುವಿನಲ್ಲಿ ಸಮತೋಲನವನ್ನ ಸಾಧಿಸ್ತದ ಎಂಬುದು ಈ ರೇಖಾಚಿತ್ರ ನಮಗೆ ಮಾಹಿತಿಯನ್ನ ಒದಗಿಸಿ ಕೊಡ್ತದ. ಆ ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ. ಈ ಮಾಹಿತಿಯನ್ನು ನೀವೇನ್ ಮಾಡ್ಕೋಬಹುದು, ನೋಟ್ಬುಕ್ ಅಲ್ಲಿ ಬರೆದುಕೊಂಡು ಅಧ್ಯಯನವನ್ನ ಮಾಡಬಹುದು. ಇನ್ನು ಕೊನೆಗೆ ಈ ಸಿದ್ಧಾಂತವನ್ನು ತಿಳ್ಕೊಂಡ್ಮೇಲೆ ಈ ಸಿದ್ಧಾಂತ ಕೆಲವೊಂದು ಟೀಕೆಗಳದಾವು. ಆ ಟೀಕೆಗಳು ಅಂತಂದ್ರ 1, 2, 3, 4, 5, 6, 7, 8 ಟೀಕೆ ಬರ್ತಾವು. ಎಕ್ಸಾಮ್ ಒಳಗಡೆ ಈ ಟೀಕೆಗಳನ್ನ ಬರೆಯೋದ್ರ ನಿಮಗ ಕಂಪಲ್ಸರಿಯಾಗಿ ಈ ಒಂದು ಅಧ್ಯಾಯದ ಮೇಲೆ 15 ಅಥವಾ 10 ಅಂಕದ ಪ್ರಶ್ನೆಯನ್ನ ಈ ಟಾಪಿಕ್ ಮೇಲೆ ಕೇಳಲಾಗ್ತದೆ. ನಮ್ಮ ಹಳ್ಳಿ ವಿದ್ಯಾರ್ಥಿಗಳಿಗೆ ತಿಳಿಯುವಂತ ಭಾಷೆ ಒಳಗ ನಿಮಗೆ ಈ ಒಂದು ಸಿದ್ಧಾಂತವನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ಓಕೆನಾ? ಆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದರ ಮೂಲಕ ಅಥವಾ ಫಾರ್ವರ್ಡ್ ಮಾಡುವುದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.